ಗೈಸ್ ವಾಟ್ಸಪ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ನಾನು ಜೋರಾಗಿ ಮಾತಾಡೋಕ್ಕಾಗಲ್ಲ, ಬಸ್ಸಲ್ಲಿದ್ದೀನಿ, ಯಾಕಂದರೆ ಸೌಂಡ್ ಕೇಳಿಸಲ್ಲ ನಿಮಗೆ. ಸೊ ಆ್ಯಕ್ಚುಲಿ ಬಸ್ಸಲ್ಲಿರೋದಕ್ಕೆ ಕಾರಣ ಏನು ಅಂತಂದರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಸೌಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಆ್ಯಕ್ಚುಲಿ ನಿನ್ನೆ ರಾತ್ರಿನೇ ಹೋಗಬೇಕಾಗಿತ್ತು ಊರಿಗೆ. ಮೈಕೈ ನೋವು ಅಂತಂತೇಳಿ ನಾನು ಹೋಗೋಕ್ಕಾಗಲಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಹೇಳಿದೆ ಬಾಡಿ ಪೇನ್ ಆಗಿದೆ ಅಂತ ಜಿಮ್ ಮಾಡಿ. ಸೊ ಹಂಗಾಗಿ ನಾನು ರೆಸ್ಟ್ ಮಾಡಿದ್ದೆ. ಇವಾಗ ಬಿಡ್ತಾ ಇದ್ದೀನಿ. ಇವಾಗ ಅರೌಂಡ್ ಟೈಮ್ 8:30 ಆಗ್ತಿದೆ. ಸೊ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಏನಾದರೂ ತಿನ್ಕೊಬೇಕು, ಇವರು ಏನಾದರೂ ನಿಲ್ಲಿಸಿದ್ರೆ. ಸೊ ಇದು ಫಸ್ಟ್ ಟೈಮ್ ನಾನು ಹೊಸಪೇಟೆಯಿಂದ ಬೆಂಗಳೂರಿಂದ ಹೊಸಪೇಟೆಗೆ ಹೋಗೋ ವೀಡಿಯೋ ಮಾಡ್ತಾಯಿದ್ದೀನಿ ಬ್ಲಾಗು. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ ಜರ್ನಿದು. ಅದಾದಮೇಲೆ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡೋಣ. ಸೊ ವಾಯ್ಸಿಂದ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಬಸ್ಸಲ್ಲಿದ್ದೀನಿ ಅದಕ್ಕೆ. ಆ್ಯಸ್ ಅ ಸೈಡ್ ನಿಮಗೆ ಲಾಸ್ಟ್ 2 ವೀಡಿಯೋಸಲ್ಲೂ ಹೇಳ್ತಿದ್ದೀನಿ, ಚಳಿ 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 ಅಂತ ಬೆಂಗಳೂರು ವೆದರ್ ಬಗ್ಗೆ. ಆ್ಯಕ್ಚುಲಿ ಚಳಿ ತುಂಬ ಇದೆ ಗೈಸ್. ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಂದರೆ ಇದು ನಾನು ಬೆಂಗಳೂರಿಗೆ ಇರೋರಿಗೆ ಮಾತ್ರ ಹೇಳ್ತಿಲ್ಲ, ಬೆಂಗಳೂರಿಂದ ಆಚೆ ಇರೋರಿಗೆ ಹೇಳ್ತಿದ್ದೀನಿ ಇದ್ರ ಕ್ಲೈಮೇಟ್ ಬಗ್ಗೆ. ತುಂಬ ಚೆನ್ನಾಗಿದೆ. ಅದ್ರಾಗ ಬೇರೆ ನಾನು ಸ್ಲೀಪರ್ ಇದ್ದೇನೆ ಅಂತ ಕೇಳಿದೆ. ಬಸ್ಸು ಸ್ಲೀಪರ್ ಇಲ್ಲ, 6 ಗಂಟೆ ಮೇಲಿಂದ ಸ್ಟಾರ್ಟ್ ಅಂತಂದರು, ಸಂಜೆ 6 ಗಂಟೆ ಮೇಲೆ. ಸೊ ಸಂಜೆ 6 ಗಂಟೆವರೆಗೂ ಕಾಯೋದು ಯಾಕೆ, ಬೆಳಗ್ಗೆನೇ ಬಿಟ್ಕೊಡೋಣ. ಸೊ ಬಸ್ ಬೇರೆ ಬುಕ್ ಮಾಡ್ಕೊಳಕ್ಕೆ ಮತ್ತೆ ನೈಟ್ವರೆಗೂ ಕಾಯಬೇಕಲ್ವಾ. ಸೊ ಮತ್ತೆ ಬೆಳಗ್ಗೆನೇ ಬಿಟ್ಕೊಡೋಣ ಅಂತಂತೀನಿ. ಸೊ KSRTC ಬಸ್ಸಿಗೆ ಬಂದೆ. ಸೊ ಇಲ್ಲೇ ಮಲ್ಕೊಂಡು ಹೋಗ್ಬೇಕು. ಸ್ವಲ್ಪ ನಿದ್ದೆ ಆಗಿಲ್ಲ ರಾತ್ರಿ, ಯಾಕಂದರೆ ಮಾರ್ನಿಂಗ್ ಬೇಗ ಎದ್ಬಿಟ್ಟಿದ್ದೀನಲ್ವಾ. ಸೊ ರಾತ್ರಿ ಬೇರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲ್ಕೊಂಡಿದ್ದೀನಿ, ಶೆಡ್ಯೂಲ್ ಮಾಡಿ. ಸೊ ಡೈಲಿ 11 ಗಂಟೆ ಬ್ಲಾಗ್ ಬರುತ್ತೆ. ಸೊ ಅದಕ್ಕೆ 2 ಗಂಟೆ ಆಯಿತು ನಾನು ಮಲ್ಕೊಳ್ಳೋ ಅಷ್ಟರಲ್ಲಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ. ಸೊ ಅದಕ್ಕೆ ನಿದ್ದೆ ಆಗಿಲ್ಲ. ಬಸ್ಸಲ್ಲೇ ಒಂದು ಸ್ವಲ್ಪ ನಿದ್ದೆ ಮಾಡ್ಕೊಂಡು ಹೋಗೋಣ. ಗೈಸ್ ಈಗ ತಾನೇ ಜಸ್ಟು ಚಿತ್ರದುರ್ಗ ದಾಟಿದೆ, ಮಲ್ಕೊಂಡ್ಬಿಟ್ಟಿದೆ. ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಜನ, ಫುಲ್ ರಶ್ ಇತ್ತು ಬಸ್ಸು. ಸೊ ಇವಾಗ ಊಟಕ್ಕಂತ ನಿಲ್ತಿದ್ದಾರೆ ಡಾಬಾಗೆ. ಈಗ ಊಟ ಆರ್ಡ್ರ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ ನಾನು. ಇವತ್ತು ತಿಂದರೆ ಫಸ್ಟ್ ಮೀಲ್ ಆಗುತ್ತೆ. ಸೊ ಎಗ್ ರೈಸ್ ಆರ್ಡ್ರ್ ಮಾಡಿದ್ದೀನಿ. ಬ್ಲಾಗ್ ಮಾಡೋಕ್ಕಾಗಲ್ಲ ಬಸ್ಸಲ್ಲಿ, ಯಾಕಂದರೆ ತುಂಬ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಸೊ ಅವ್ರಿಗೂ ಒಂಥರ, ನನಗೂ ಫೋನ್ ತೆಗೆದು ಮಾತಾಡೋಕ್ಕೆ ನನಗೂ ಒಂಥರ. ಸೊ ಹಂಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬಸ್ಸಲ್ಲಿ. ಸೊ ಇವಾಗ ಡಾಬಾದಲ್ಲಿ ಕುತ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಡಾಬಾ ಬಂದಿದ್ದೀನಿ ನೋಡಿ. ಎಗ್ ರೈಸ್ ಬಂತು ಗೈಸ್. ಏನೇ ಹೇಳಿ, ಡಾಬಾದಲ್ಲಿ ಎಗ್ ರೈಸ್ ಮಾತ್ರ ಚೆನ್ನಾಗಿರುತ್ತೆ. ಒಂಥರ ಡಾಬಾ ಸ್ಟೈಲ್ ಎಗ್ ರೈಸ್ ಇಷ್ಟ ಆಗುತ್ತೆ ನನಗೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಎಗ್ ರೈಸ್. ಗೈಸ್ ಜಸ್ಟ್ ಊಟ ಮುಗೀತು. ಯಪ್ಪ ಈಗ ಸಮಾಧಾನ ಆಯಿತು ಗೈಸ್. ಯಾಕಂದ್ರೆ ಡೇ ಜರ್ನಿ ಸೆಟ್ ಆಗಲ್ಲ ಗೈಸ್. ಬೆಂಗಳೂರಿಂದ ಹೊಸಪೇಟೆಗೆ ಯಪ್ಪ ಹಿಂಸೆ ಒಂಥರ. ಅಂದರೆ ಬಿಸಿಲು, ಜನ. ಸೊ ಒಂಥರ ಸೆಟ್ ಆಗಲ್ಲ ಬೆಳಗ್ಗೆ ಜರ್ನಿ. ಏನಿದ್ರು ನೈಟ್ ಜರ್ನಿನೇ ಸೇಫ್ಟಿ. ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಾಗಿತ್ತು, ಆಯಿತು. ಸೊ ಓಕೆ, ನಡೆಯುತ್ತೆ. ಬಟ್ ಆದರೆ ಇದೊಂಥರ ಮಜಾ ಇದೆ. ಬೆಳಗ್ಗೆ ಬಂದು ಈ ಥರ ಎಲ್ಲ ಮಧ್ಯಾಹ್ನ ಅಷ್ಟರಲ್ಲಿ ಡಾಬಾದಲ್ಲಿ ಊಟ ಮಾಡಿ ಒಳ್ಳೆ ಮಜಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ನೇಚರು. ಇದು ನಾನು ಬೆಂಗಳೂರು ಇದ್ದಾಗಿಂದನೂ ಬರೀ ಬಿಸಿಲೇ ಕಾಣಿಸ್ತಿಲ್ಲ ಗೈಸ್ ನನಗೆ, ಬರೀ ಮಾಡೇ ಕಾಣಿಸ್ತೈತಿ. ಏನೇನೋ ಬಿಡ್ತಾನೆ ಇಲ್ಲ ನನ್ನ ಹಿಂದೆ ಇದು ಮೋಡ. ಈಗ ಜಸ್ಟ್ ಮನೆಗೆ ಬಂದೆ. ಯಪ್ಪ ಟೈಮ್ ಬಂದ್ಬಿಟ್ಟು 6:30 ಆಯಿತು ಗೈಸ್. ನಿಜವಾಗ್ಲೂ ಹೆವಿ ಸ್ಟ್ರೆಸ್ ಆಗೋಯ್ತು ನನಗೆ. ಬಸ್ಸಲ್ಲಿ ಏನಾಗೋಯ್ತು ಅಂತಂದರೆ, ತುಂಬ ಜನ ಮಕ್ಳುಗಳು ಅಳೋದು ಸ್ಟಾರ್ಟ್ ಮಾಡಿಬಿಟ್ರು. ಹಿಂದೆ 2 ಮಕ್ಕಳು, ಮುಂದೆ 1 ಮಗು. ಅಳ್ತಾರೆ ಪಾಪ ಬಸ್ಸಲ್ಲಿ. ನನಗೆ ತಲೆ ಗಿಮ್ ಅಂತೈತಿ. ಅವ್ರು ಸಮಾಧಾನವೂ ಮಾಡ್ತಿಲ್ಲ ಗೈಸ್. ಇದು ಗೌರ್ಮೆಂಟ್ ಬಸ್ಸಿಗೆ ಬಂದಿರೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಡೇ ಟೈಮಲ್ಲಿ. ಪ್ಲೀಸ್ ಯಾರು ಬರೋಕ್ಕೆ ಹೋಗ್ಬೇಡ್ರಿ. ಹಿಂಸೆ ಗುರು. ಅಡ್ಜಸ್ಟ್ ಆಗಿರೋರಿಗೆ ಪರವಾಗಿಲ್ಲ, ಬಟ್ ಅಡ್ಜಸ್ಟ್ ಆಗದೇ ಇರೋರಿಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಇವಾಗ ಜಸ್ಟ್ ಬಂದೆ. ಸೊ ಇವಾಗ ಬ್ಯಾಗ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಬೇಕು. ಸೊ ಫ್ರೆಶ್ ಅಪ್ ಆಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.
ಗೈಸ್ ಊರಿಗೆ ಬಂದ ತಕ್ಷಣನೇ ಫ್ರೆಂಡಿನ ಮನೆಗೆ ಹೋಗ್ತಿದ್ದೀನಿ, ತಿರ್ಗಾಡಕ್ಕೆ ಹೋಗ್ತಿದ್ದೀನಿ. ಅವಾಗಲೇ ಆ್ಯಕ್ಚುಲಿ ಏನಿಲ್ಲ, ಅವ್ನು ಫೋನ್ ಮಾಡಿದ್ದೆ, ಮನೇಲಿ ಫ್ರೀ ಇದೀನಿ ಅಂತಂದ. ಸೊ ಹಂಗಾಗಿ ಮೀಟಾಗಕ್ಕೆ ಹೋಗ್ತಿದ್ದೆ. ಈಗ ಹೊರಗೆ ಬಂದ್ವಿ. ಈಗ ಹೊಸ ಪರಿಚಯ ಬಾಲಾಜಿ ಅಂತ, ಅಂದರೆ ಜಾಸ್ತಿ ಮಾತಾಡಲ್ಲ, ಫುಲ್ ಶೈ ಅವನು. ಸೊ ಈಗ ನಾನು ಇವತ್ತು ತಾನೇ ಬಂದಲ್ಲ ಬೆಂಗಳೂರಿಗೆ, ನನ್ನ ಫ್ರೆಂಡು ಸ್ಕೂಟಿ ತೊಗೊಂಡು ಬಂದಿದ್ದಾನೆ ನಂದು. ಯಾಕಂದರೆ ನಂದು ಒಂದು ಸ್ವಲ್ಪ ಬಾಡಿ ಪೇನ್ ಇತ್ತಲ್ಲ, ಅದಕ್ಕೆ ನಾನು ಹೊಡ್ಕೊಂಬರಲಿಲ್ಲ. ಸೊ ಹಂಗಾಗಿ ಮೆಲ್ಲೆ ಕೊಡಿ, ಗಾಡಿ ಕೇಳಿಸಲ್ಲ. ಸೊ ಹಂಗಾಗಿ ಅವ್ನು ತೊಗೊಂಬ ಅಂತ ಹೇಳಿದೆ, ಅವ್ನು ತೊಗೊಂಬಂದಿದ್ದಾನೆ. ಇವಾಗ ಹೋಗಿ ಗಾಡಿ ಇಸ್ಕೊಂಡು ಮನೆಗೆ ಹೋಗೋಣ. ಗೈಸ್ ಸ್ಕೂಟಿ ತೊಗೊಂಬಂದ. ಫೈನಲಿ ಬೆಂಗಳೂರಿಂದ ಹೊಡ್ಕೊಂಬಂದನ್ ಗೈಸ್ ಪಾಪ ಈ ಸ್ಕೂಟಿ. ನೋಡ್ರಿ ಕಾಳ ಗೈಸ್ ನೋಡ್ರಿ, ನಿನ್ನೆ ಹೋಗಿ ತೋರಿಸ್ಕೊಂಡ್ಬಂದ್ವಿ. ಸಿಟ್ ಮಾಡ್ತಾನೆ. ನಿನ್ನೆ ಹೋಗಿ ತೋರಿಸ್ಕೊಂಡ್ಬಂದ್ವಿ. ಮನ್ಯಾಗ ಕುಂದವಲ್ಲ, ಯಾರಿಲ್ಲ ಮನ್ಯಾಗ. ಹೆಸರೇನ ಇದ್ರದ್ದು? ಬಿಟ್ಟು 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 ಅದಕ್ಕೆ ಹೊರ ಕರ್ಕೊಂಡ್ಬಂದು ನಾನು ಫೋನ್ ಮಾಡಿದ್ರೆ ಒಂದು ಇವು ಯಾರಿಲ್ಲ ಮನ್ಯಾಗ, ಹಳ ಕುಂದ್ಬಿಟ್ಟ. ಅವನ್ನ ಬಿಟ್ಟೋಗಿದ್ದಕ್ಕೆ ಮಾನಸಿಕ ಆಗಿದಂತೆ, ಮಾನಸಿಕ ಆಗ್ಬಿಟ್ಟಾನೆ. ಆ ಬಾಯಿ ತೆಗಿತಾನೆ, ಮುಟ್ಟಕ್ಕೆ ಮನ್ಸು ಬರೋಲ್ತದನ್ನ ಆಗತಾನ. ಗೈಸ್ ಇದು ನಾಯಿ ಏನಾದ್ರು ಬಿಟ್ಟೋದ್ರೆ ಮಾನಸಿಕ ಆಗ್ತದಂತೆ. ಬಾಲ ಇಡೋಣ, ಬಾಲ ಸುಮ್ಮನೆ ಮೆಂಟಲ್ ಮಾಡ್ಬೇಕಾದ ನಾಯಿನ ನೀವು. ನಿಂದು ವಾಸನೆ ನೋಡಿ ಸುಮ್ಮನೆ ಇರ್ತಾನೆ ನೋಡು. ರ್ಯಾಟಲ್ ಅದೇ ವಾಸನೆ ಬೇರೆ ನೋಡ್ತೈತ ಅದು. ನೋಡಿ ನಾಯಿ ವಾಸನೆ ಬಂದ್ರೆ ಸುಮ್ಮನೆ ಇರ್ತಾನೆ. ಹಾ ಹಂಗಂದ್ರೆ ನಾನು ಇದು ಮುಟ್ಬೇಕಂದ್ರೆ ಒಂದು ಯಾವ್ದಾದ್ರು ಒಂದು 2 ಬೀದಿನೇ ಮುಟ್ಟಿ ಬರ್ಬೇಕು. ಬಿಟ್ಟು ಮರಿ ತಗೊಳ್ಳೋಣ, ಚೆನ್ನಾಗಿದೆ ಮರಿ ತಗೊಳ್ಳೋಣ ಗೈಸ್. ನೋಡೋಣ ಇರ್ರಿ, ಕೇಳೋಣ, ಮರಿ ಇದ್ರೆ ತಗೊಳ್ಳೋಣಂತೆ. ಚೆನ್ನಾಗಿದೆ ನಾಯಿ. 6,000 ರೂಪಾಯಿ ತಗೊಂಡ. ಸಾರಿ 3,000 ರೂಪಾಯಿ ತಗೊಂಡ. 3-3.5 ಏನು ಊಟ ಎಲ್ಲ ಆಗ್ತಾನಂತವನು. ಇದು ತಿನ್ನಿಲ್ಲ, ಇವಾಗ ಹಿಡ್ದಾನ ಇವನು. ಬಂದಾಗ ಕಣ್ಣಾಗ ನೀರು ನೋಡ್ಬೇಕು ಇವನು. ಅಳ್ತ ತಾಣ ಇದು. ರಾತ್ರಿ ಯಾರು ಇಲ್ಲಾರ್ದಂಗೆ ಮಕ್ಕನಲ್ಲ, ಪಕ್ಕಕ್ಕೆ ಯಾರು ಒಬ್ಬರು ಇಲ್ಲೇ ಕಂಪಲ್ಸರಿ. ಹೌದಾ? ಈಗ 3-4 ದಿನ ಅದೇ ಬಿಟ್ಟು ಹೋಗ್ಬಿಟ್ರೆ ಹತ್ತು ಬಿಡ್ತೈತಿ, ಊಟ ಗೀಟ ಮಾಡಲ್ಲ. ಮಾನಸಿಕ ನಾಗೈತಿ. ಸೈಡಿಗೆ ಹೋಯ್ನಂತಂದ್ರೆ ಅಲ್ಲೇ ಅವನು ಗಾಬರಿ ಆಗ್ತಾನೆ. ನಿಂದು ರಾಕಿ ಸಾಕದ ಮೇಲೆ ಹೋಗ್ತಿದ್ದೆ. ಸ್ಟಾರ್ಟ್ ಮಾಡಿ ಗೋಲ್ಡನ್ ರಿಟ್ರೋಲ್ ಜರ್ಮನ್ ಜೋಪಡೆ. ಗೈಸ್ ನೋಡ್ರಿ ಗೈಸ್, ಯಾರು ಬಂದರೆ ಭಾಳ ವರ್ಷಗಳ ನಂತರ ನಮ್ಮ ಬ್ಲಾಗಿಗೆ ಬಂದಾನೆ. ಹಾಯ್ ಮಾಡು ಬಿಸಿ ಆಗ್ಬಿಟ್ಟನ್ ಗೈಸ್. ಈಗ ಕೈ ಇಡೋರಿಲ್ಲ ಅವನಿಗೆ, ಬರೀ ಫೋನ್ ಆಗಿರ್ತಾನೆ ಯಾವಾಗೂ. ಅಲ್ಲ ಅಂದ್ರೆ ಫೋನ್ ಆಗಿರ್ತಾನೆ ಅಂತಂದ್ರೆ ಫೋನಾಗ ಮಾತಾಡ್ತಿರ್ತಾನೆ. ಫೋನಾಗ ಯಾರ ಜೊತೆ ಮಾತಾಡ್ತಾನೆ ಏನಂತ ಅನ್ಕೊಂತಾರಲ್ಲ. ಫ್ರೆಂಡ್ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. ಫ್ರೆಂಡ್ ಅಪ್ರಿಷಿಯೇಟ್ ಮಾಡಬೇಕು. ಒಬ್ಬನೇ 2 ಗಂಟೆಗೆ ಬಂದು 2 ಗಂಟೆಗೆ ಬಿಟ್ಟಾನು, 7:30 ಬಂದಿದ್ದೆ. 2 ಗಂಟೆಗೆ ಬಿಟ್ಟಾನೆ, 7:30 ತಿರ್ಸ್ದಾನೆ. ಹಿಂಗೆ ಇರ್ತೀನಿ, ಸ್ವಲ್ಪ ಕೂಡ ಕೆಳಗೆ ಮಾಡಿಲ್ಲ. ಅಲ್ಲ ಎದಕ್ಕೆ ಈ ಕಡೆ ತಿರ್ಸಿದ್ದು, ಆ ಕಡೆ ಹೆಂಗೆ ತಿರ್ಗಿಸ್ತಿಲ್ಲ ಗೈಸ್? ಇದು ತಿರ್ಗ್ಸಾನಂತೆ, ಇದು ಎಕ್ಸ್ಲೇಟರ್, ಇದು ತಿರ್ಗ್ಸಾನಂತೆ. ಬಂದಿದ್ದು ಹೆಚ್ಚು ಅವನು. ಸರಿ ಬಾ, ಏನಂತ ತಿನ್ಸು. ನನ್ನ ಬ್ಲಾಗಲ್ಲಿ ಬರೀ ತಿನ್ನೋದೇ ಮಾಡ್ಬಿಟ್ಟಿದ್ದೀನಿ. ಅಲ್ಲಿ ಹೋಗು ತಿನ್ನು, ಈ ಕಡೆ ಹೋಗು ತಿನ್ನು. ಡಾಬಾ ಒಳಗೆ ಹೋಗಿರೋದು. ನೀನೇನು ತಿನ್ನಿಸು, ಹೋಗೋಣಂತೆ. ವಡೆ ತಿನ್ನಿಸ್ಲಾಕ ಫ್ರೀ ಇಂಟ್ರೆಸ್ಟ್ ಕೊಟ್ರಾ? ಎಷ್ಟು ಕೊಟ್ರು? ಡೈಲಿ ಕಲೆಕ್ಷನ್ ಬಿಡು ಗೈಸ್. ಇಂಟ್ರೆಸ್ಟ್ ಎಲ್ಲ ಕೊಟ್ಕೊಂಡು ಅವಾಗಲೇ ಬದುಕಕತ್ತಾನ. ಸೊ ಏನಂತ ತಿನ್ನಿಸ್ತಾನ. ಒಂದೇನೋ ಗುಡ್ ನ್ಯೂಸ್ ಕೊಡ್ತಾನೆ ಗೈಸ್ ಇಷ್ಟಾಗೆ. ಗೈಸ್ ಒಂದು ಗುಡ್ ನ್ಯೂಸ್ ಕೊಡ್ತಾನೆ. ನಮ್ಮ ವಿನಯ್ ಏನೋ ಆಗ್ತಿದ್ದಾನೆ ಅಂದರೆ ದೊಡ್ಡವನಾಗ್ತಿದ್ದಾನೆ ಅಂದೆ ನಾನು. ನೀವೆಲ್ಲ ತಪ್ಪರ್ಥ ಮಾಡ್ಕೋಬಾರ್ದು. ಆಲ್ರೆಡಿ ದೊಡ್ಡವನಾಗಿಲ್ಲ ನಾನು. ಆ ಥರ ದೊಡ್ಡವನಲ್ಲ, ಬೇರೆ ಥರ. ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ. ಎತ್ತಬೇಕಷ್ಟೇ ಎತ್ತಬೇಕಷ್ಟೇ ಇವನ್ನ.
ಓಕೆ ಗೈಸ್, ಈಗ ತಾನೇ ಜಸ್ಟ್ ಮನೆಗೆ ಬಂದೆ, ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಇವಾಗ ಎಡಿಟಿಂಗ್ ಕುತ್ಕೋಬೇಕು ಅಂತ ಅಂದ್ಕೊಂಡೆ. ಬಟ್ ಅವಾಗ ಗೊತ್ತಾಯಿತು ನಾನು ವ್ಲಾಗ್ನ ಕರೆಕ್ಟಾಗಿ ಎಂಡ್ ಮಾಡಿಲ್ಲ ಅಂತಂತೇಳಿ. ಸೊ ನಾನು ಇವತ್ತು ಆ್ಯಕ್ಚುಲಿ ಈ ವ್ಲಾಗ್ ಹೆಂಗೆ ಬಂದಿದೆ ಕಂಪ್ಲೀಟಾಗಿ ಅಂತ ನನಗೆ ಗೊತ್ತಿಲ್ಲ, ಯಾಕಂದರೆ ಎಡಿಟ್ ಮಾಡಿದ ಮೇಲೆ ಗೊತ್ತಾಗೋದು. ಅಕಸ್ಮಾತ್ ಏನಾದರೂ ಸರಿಗೆ ಬಂದಿಲ್ಲ ಅಂತಂದರೆ ಐ ಆಮ್ ರಿಯಲಿ ಸಾರಿ. ಬಿಕಾಸ್ ನಾನು ಇವತ್ತು ಫುಲ್ ದಿನದಲ್ಲೇ ಫುಲ್ಲು ಜರ್ನಿಯಲ್ಲೇ ಇದ್ದೆ, ನಾನು ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅಲ್ಲಿಗೂ ನಾನು ಮನೆಗೆ ಬಂದಮೇಲೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ನನ್ನ ಕಡೆಯಿಂದ ಏನಾದರೂ ವ್ಲಾಗಿಂಗಲ್ಲಿ ಮಿಸ್ಟೇಕ್ಸ್ ಆಗ್ತಾಯಿದ್ರೆ, ಇಲ್ಲ ನಿಮಗೇನಾದರೂ ನನಗೆ ಸಜೆಷನ್ ಕೊಡಬೇಕು ಅಂತ ಇದ್ದರೆ ಕೊಡ್ಬೋದು. ಅದನ್ನು ನಾನು ಓಪನ್ಲಿ ತೊಗೋತೀನಿ. ಆ್ಯಂಡ್ ನಾನೇನಾದರೂ ಮಿಸ್ಟೇಕ್ಸ್ ಮಾಡ್ತಿದ್ರೆ ಅದನ್ನು ನಾನು ಸರಿಪಡಿಸ್ಕೋತೀನಿ. ಇನ್ನೊಂದು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ನನಗೆ ಈ ಕಂಟೆಂಟ್ ವಿಷಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಗೈಸ್. ಪರವಾಗಿಲ್ಲ, ಇವಾಗ ಯಾವ ಥರ ಮಾಡ್ಕೊಂಡು ಹೋಗ್ತಿದ್ದೀನಿ ಅದೇ ಥರನೇ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಸಜೆಷನ್ ಕೊಡಬೇಕು ಅಂತ ಇದ್ದರೆ ನೀವು ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರೋ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕೇ ಬೇಕು ನನಗೆ. ಈ ಮಂತ್ ಅನ್ನೋಷ್ಟರಲ್ಲಿ ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಓಕೆ, ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ನಾಳೆ ವೀಡಿಯೋದಲ್ಲಿ ಸಿಗೋಣ. ಪೀಸ್.